ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಿನಾ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಸ್ವಲ್ಪ ಏನಂದರೆ ಕಿಚನ್ ಕೆಲಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಖಾಲಿ ಆಗಿದೆ. ಅದ್ರ ಸಲುವಾಗಿ ತಯಾರಿ ಜೋರಾಗಿ ನಡೆಸ್ತಾ ಇದ್ದೀನಿ. ಇದು 1-2-3 ತಾಸು ಇದಕ್ಕೆ ಕೊಟ್ಬಿಟ್ರೆ ನಮಗೆ 2 ವಾರ 3 ವಾರ ಸ್ವಲ್ಪ ಫ್ರೀಯಾಗಿ ಪದೇ ಪದೇ ಸುಲ್ಕೊಳ್ಳೋದು ರುಬ್ಕೊಳ್ಳೋದು ಯಾವುದೂ ಇಲ್ಲಾರ್ದೆ ನಾವು ರೆಸಿಪಿಗಳು ಮಾಡ್ಕೋಬಹುದು ಅರ್ಜೆಂಟ್ ಇರೋ ಟೈಮಲ್ಲಿ. ಯಾಕಂದರೆ ಈ ಥರ ಎಲ್ಲ ಬೇಗ ನಾವು ಸಣ್ಣ ಪುಟ್ಟ ಕ್ಲೀನ್ ಮಾಡ್ಕೊತ ಕುಂತ್ರೆ ಬೆಳಗ್ಗೆ ಸ್ಕೂಲ್ ಟೈಮ್ ಅನ್ನೋಷ್ಟರೊಳಗೆ ಟಿಫನ್, ಲಂಚ್ ಬಾಕ್ಸ್ ಮತ್ತು ಬ್ರೇಕ್ಫಾಸ್ಟ್ ಇವೆಲ್ಲ ಯಾವುದೂ ಆಗೋಲ್ಲ ಫ್ರೆಂಡ್ಸ್. ಅದ್ರ ಸಲುವಾಗಿ ನಾನು ಫ್ರೀ ಮಾಡಿಕೊಂಡು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಮಕ್ಕಳು ಸ್ಕೂಲ್ಗೆ ಹೋದಾಗ ಏನಪ್ಪ ಅಂದರೆ ಸ್ವಲ್ಪ ಬೇಗ ಒಂದಿನ ವಾರಕ್ಕೆ ಒಂದು ಸಲ ಆದರೂ ಈ ಥರ ಮಾಡಿಡಿ. ಒಂದು ಸ್ವಲ್ಪ ಆದರೂ ಕೂಡ ಪರವಾಗಿಲ್ಲ, ಮಾಡಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಪದೇ ಪದೇ ನಾವು ಆ ರೆಸಿಪಿಗೆ ತಕ್ಕಂತೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊತ ಕುಂತ್ರೂ ನಮಗೆ ಸ್ವಲ್ಪ ಟೈಮ್ ಸಾಲಲ್ಲ. ಅವಾಗೆಲ್ಲ ನಾವು ರುಬ್ಬಕಲ್ಲೆಲ್ಲ ರುಬ್ಬಿಡ್ತಿದ್ವಿ. ಈಗ ಮಿಕ್ಸರ್ ಬಂದಾಗಿದೆ, ಫ್ರಿಜ್ ಬಂದಾಗಿದೆ. ಯಾಕಂದರೆ ಇಂಥವೆಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಕೂಡ ಇಡಬಾರ್ದು ಫ್ರೆಂಡ್ಸ್. ಇಡಬೇಕು ಇತಿಮಿತಿಯಿಂದ ಫ್ರಿಜ್ನಲ್ಲೂ ಇಡಬೇಕು. ಜಾಸ್ತಿ ಇಟ್ಟರೂ ಕೂಡ ಆರೋಗ್ಯಕ್ಕೆ ಹಾನಿಕರ ಅಲ್ವಾ. ಅದ್ರ ಸಲುವಾಗಿ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಬೇಕು. ಅದ್ರ ಸಲುವಾಗಿ ನಾನು 2 ವಾರಕ್ಕೊಮ್ಮೆ ಈ ಥರ ಎಲ್ಲ ರೆಡಿ ಮಾಡಿಡ್ತೀನಿ. ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಯೂಸ್ ಮಾಡೋದ್ರಿಂದ ನಮಗೆ ಬೇಕಾಗುತ್ತೆ. ಅದ್ರ ಸಲುವಾಗಿ ಇವತ್ತೆಲ್ಲ ಫ್ರೀ ಮಾಡಿಕೊಂಡು ಕಿಚನ್ ಕೆಲಸನೇ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಿರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಕೊಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಬರುವಂಥ ವೀಡಿಯೋಸ್ಗೂ ಕೂಡ ನಿಮ್ಮ ಸಹಕಾರ ಸಪೋರ್ಟ್ ಸಿಗಲಿ ಅಂತ ಕೇಳ್ಕೊಳ್ತೇನೆ. ಅದೇ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕ್ಲೀನ್ ಮಾಡಿ, ಚೆನ್ನಾಗಿ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಸೋಸೋದು ಏನು ಬರ್ತಾವಲ್ಲ ಜಲ್ಡಿ ಅದರೆಲ್ಲ ಇಟ್ಟು 1 ಅವರ್ 2 ಅವರ್ ಬಿಟ್ಟು ವಾಶ್ ಮಾಡಿ ತೊಳಿಬೋದು. ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇರೋದರಿಂದ ಸ್ವಲ್ಪ 2-3 ನೀರಿಂದ ವಾಶ್ ಮಾಡಿ ರುಬ್ಬಿಡ್ತಾಯಿದ್ದೀನಿ ಫ್ರೆಂಡ್ಸು. ಹಾಗೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ವಿಡಿಯೋ ಎಲ್ಲಿ ಶೂಟ್ ಆಗಬೇಕು ನೋಡಿ, ಅಲ್ಲೇ ಫೋನ್ ಸ್ವಲ್ಪ ಕ್ರ್ಯಾಕ್ ಆಗಿದೆ. ಅದ್ರ ಸಲುವಾಗಿ ಸ್ವಲ್ಪ ಆರೆಂಜ್ ಕಲರ್ ವೀಡಿಯೋಸ್ ಎಲ್ಲ ಬರ್ತಾಯಿದೆ. ಅದ್ರ ಸಲುವಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಈಗ ಎಲ್ಲ ಅಲ್ಲ ಮತ್ತು ಬೆಳ್ಳುಳ್ಳಿ ತೊಳೆದಾಯಿತು ಫ್ರೆಂಡ್ಸ್. ಈಗ ನಾನು ತೊಳಿತಾ ಇದ್ದೀನಿ. ಮೇನ್ ಕೊತ್ತಂಬರಿಯಲ್ಲೇ ಸ್ವಲ್ಪ ಮಣ್ಣಿನ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕ್ಲೀನಾಗಿ ತೊಳೆದಿಡಿ. ಒಂದು ಸ್ವಲ್ಪ ಉಪ್ಪು ಹಾಕಿ ರುಬ್ಬಿಟ್ಬಿಟ್ರೆ ಏನು ಹಾಳಾಗೋದಿಲ್ಲ ಫ್ರೆಂಡ್ಸ್. 2 ವಾರ ಈ ಥರ ಎಲ್ಲ. ಈಗ ಮಣ್ಣು ತೋರಿಸ್ತೀನಿ ನೋಡಿ ಫ್ರೆಂಡ್, ಎಷ್ಟೆಲ್ಲ ಬಂದಿದೆ ಮಣ್ಣು ಅಂತ. ಅದರಲ್ಲಿ ಕೆಂಪು ಮಣ್ಣಲ್ವ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಾನು ಒಂದು ನೀರಿನ ತೊಳೆದು ಇನ್ನೊಂದು ನೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಟ್ರೈಫೋಡ್ ಚಿಕ್ಕದಿರೋದ್ರಿಂದ ಅದಕ್ಕೆ ಸ್ವಲ್ಪ ನಾನಾ ಥರ ಟೇಪ್ ಹಾಕಿದ್ದೀನಿ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನನ್ನ ಟ್ರೈಫೋಡ್ ಕತೆ ಹಳೇದು ದೊಡ್ಡದಿತ್ತು ಫ್ರೆಂಡ್ಸ್. ಅದು ನಿಲ್ತಾ ಇಲ್ಲ. ಹಿಂಗೆ ಫೋನ್ ಇಟ್ಟರೆ ಸ್ವಲ್ಪ ಭಾರವಾಗಿ ಕೆಳಗಡೆ ಬೀಳೋ ಚಾನ್ಸ್ ಜಾಸ್ತಿ ಇದ್ದಾವೆ. ನೀರು ಸೋಸಿ ತೋರಿಸ್ತೀನಿ ನೋಡಿ ಇಷ್ಟೆಲ್ಲ ಸಣ್ಣದಾದ ಮಣ್ಣು ಬಂದಿದೆ. ಅದ್ರ ಸಲುವಾಗಿ ಸ್ವಲ್ಪ ನೀಟಾಗಿ ಕ್ಲೀನಾಗಿ ತೊಳೆದು ಮಾಡಿದರೆ ತುಂಬ ಇದು. ಸ್ವಲ್ಪ ಉಪ್ಪು ಹಾಕಿದೆ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಫಿಲ್ಟರ್ ನೀರು ತರ್ತಾಯಿದ್ದೀನಿ. ನಮ್ಮದು ವಾರಕ್ಕೊಮ್ಮೆ ನೀರು ಬರ್ತಾವಲ್ಲ ಫ್ರೆಂಡ್ಸ್, ಅಷ್ಟೊಂದು ಏನು ಕ್ಲಿಯರ್ ಆಗಿರಲ್ಲ. ಅದ್ರ ಸಲುವಾಗಿ ಆ ನೀರೇ ಫಿಲ್ಟರ್ ಮಾಡಿ ಕುಡಿತೀವಿ. ಅದ್ರ ಸಲುವಾಗಿ ಜಾಸ್ತಿ ಅಡುಗೆ ಕೂಡ ಫಿಲ್ಟರ್ ನೀರಿಂದನೇ ಮಾಡೋದು ನಾನು. ಹಾಗಾಗಿ ಅವೆಲ್ಲ ಸ್ವಲ್ಪ ತೊಳೆಯೋಕ್ಕೆ ಈ ಥರ ಅಕ್ಕಿ ತೊಳೆಯೋಕ್ಕೆ ಈ ಥರ ಎಲ್ಲ ಏನಾದ್ರು ತರಕಾರಿ ತೊಳೆಯೋಕ್ಕೆ ಯೂಸ್ ಮಾಡ್ತೀನಿ. ಜಾಸ್ತಿ ಫಿಲ್ಟ್ರ್ ನೀರೇ ಅಡುಗೆ ಮಾಡೋಕ್ಕೆ ಕೂಡ ಯೂಸ್ ಮಾಡ್ತೀನಿ. ಯಾಕಂದರೆ ನಾವೇನು ಜಾಸ್ತಿ ಜನ ಇಲ್ಲ, ಇರೋದೊಂದು 5 ಜನ. ಅದು ಫುಲ್ 1 ಟ್ಯಾಂಕ್ ಅಂದರೆ ಆಗೋಗುತ್ತೆ. ಈಗ ರುಬ್ಬೋದೆಲ್ಲ ಮುಗೀತು ಫ್ರೆಂಡ್ಸು. ತುಂಬ ಶೆಕೆ ಆಗ್ತಾಯಿದೆ. ಯಾಕಂದರೆ ಮಧ್ಯಾಹ್ನ 2:30 ಗಂಟೆ ಸುಮಾರು ಇದು ಮಾಡಿದ್ದು. ಹಾಗೆ ಹೊರಗಡೆ ಮಳೆ ಕೂಡ ಬರ್ತಾಯಿದೆ, ಸೆಕೆ ಕೂಡ ಆಗ್ತಾಯಿದೆ. ಅಷ್ಟೊಂದು ಗಡಿಬಿಡಿ ಆಗ್ತಾಯಿದೆ. ಯಾಕಂದರೆ ಬಟ್ಟೆ ಓಡ್ಕೊತ ಹೋಗಿ ಬಟ್ಟೆ ತೆಗೆದು ಬಂದೆ. ಅದ್ರ ಸಲುವಾಗಿ ಶೆಕೆ ತುಂಬ ಆಗ್ತಾಯಿದೆ ಫ್ರೆಂಡ್ಸ್. ಹಾಗಾಗಿ ಈಗ ನೋಡಿ ಅದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ಮೆಲ್ ಬರ್ತಾಯಿದೆ. ಈಗ ನಾನು ಹಾಲು ಬಿಸಿ ಮಾಡಬೇಕು. ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಹಾಲು ಬಿಸಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ರುಬ್ಬಿಟ್ಟಿದ್ದೆಲ್ಲ ಸ್ಟೋರೇಜ್ ಮಾಡ್ತಾಯಿದ್ದೀನಿ ನೋಡಿ.
ನಾವು ಫ್ರಿಜ್ ತೊಗೊಂಡು ಏನಿಲ್ಲ ಅಂದರೆ ಒಂದು 3 ವರ್ಷ ಮೇಲೆ ಆಯಿತು ಫ್ರೆಂಡ್ಸ್. ಇನ್ನೂ ಕೂಡ ಸ್ಟಿಕ್ಕರ್ ತೆಗ್ದಿಲ್ಲ ನಾನು, ಹಾಗೆ ಇದೆ ನೋಡಿ ಅದು. ಹಾಗೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದು ಸ್ವಲ್ಪ ಹಾಲು ಬಿಸಿ ಇಡಬೇಕು ಅಂತ. ನಾನು ಕರೆಕ್ಟಾಗಿ ವಾಯ್ಸ್ ರೆಕಾರ್ಡ್ ಕೊಡೋ ಟೈಮಲ್ಲಿ ಯಾವ್ದಾದ್ರು ಬೈಕ್ ಸೌಂಡ್ ಬರುತ್ತೆ, ಇಲ್ಲಾಂದರೆ ಯಾರಾದರೂ ಕಟ್ಟಿಗೆ ಹೊಡೆಯೋ ಸೌಂಡ್ ಬರುತ್ತೆ, ಇಲ್ಲಾಂದರೆ ಬೈಕ್ ಆರನ್ ಸೌಂಡ್ ಬರುತ್ತೆ. ಹೀಗೆ ಸಂಜೆ ಇದು ವಾಯ್ಸ್ ರೆಕಾರ್ಡ್ ಕೊಡಬೇಕಂದ್ರೆ ಮಕ್ಕಳು ಗಲಾಟೆ ಇರುತ್ತೆ. ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ಬೆಳಗ್ಗೆ ಹೊತ್ತೇ ಜಾಸ್ತಿ ವಿಡಿಯೋ ಶೂಟ್ ಮಾಡೋದು, ಇದು ಎಡಿಟ್ ಮಾಡೋದು ಫ್ರೆಂಡ್ಸ್. ನೈಟಲ್ಲೆಲ್ಲ ಮಾಡೋಕ್ಕಾಗಲ್ಲ. ವಿಡಿಯೋ ಶೂಟ್ ಯಾವ ಥರ ಎಲ್ಲ ಮಾಡ್ತೀನಿ, ಅದಕ್ಕೆ ಎಷ್ಟೆಲ್ಲ ಎಫೆಕ್ಟ್ ಹಾಕ್ತೀನಿ ಅನ್ನೋದು ಯೂಟ್ಯೂಬರ್ ಮಾತ್ರ ಗೊತ್ತು ಫ್ರೆಂಡ್ಸ್. ಅಷ್ಟೆಲ್ಲ ಎಫೆಕ್ಟ್ ಹಾಕಿದರೂ ಕೂಡ ವ್ಯೂಸ್ ಸ್ವಲ್ಪ ಕಡಿಮೆ ಬಂದರೆ ಒಂದು ಸ್ವಲ್ಪ ಇದಾಗುತ್ತೆ. ಎಷ್ಟು ಎಫೆಕ್ಟ್ ಹಾಕಿದರೂ ಏನಪ್ಪ ಅನ್ನಂಗಾಗುತ್ತೆ. ಇರಲಿ, ನಮ್ಮದು ಕಷ್ಟ ನಿಮ್ಮ ಮುಂದೆ ಹೇಳೋದಲ್ಲ ಆಗಲ್ಲ. ನಾವು ಎಷ್ಟು ಹ್ಯಾಪಿಯಾಗಿರ್ತೀವಿ ನಿಮಗೆ ಅಷ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಅದು ಟವಲ್ನಿಂದನೇ ಒರೆಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಫುಲ್ ಆರೆಂಜ್ ಕಲರ್ ಫೇಸ್ ಕಾಣ್ತಾ ಇತ್ತು, ಅದೇ ಹೇಳ್ತಾ ಇದ್ದೀನಿ. ಸ್ವಲ್ಪ ಹಾಲಿನ ಪಾತ್ರೆಯಲ್ಲೇ ಇನ್ನೊಂದು ಸಲ ನೀಟಾಗಿ ತೊಳಿತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಹಾಲಲ್ವಾ, ಎಷ್ಟು ಕೇರ್ಫುಲ್ಲಾಗಿ ಬಿಸಿ ಮಾಡಿದರೂ ಕೂಡ ಒಂಚೂರಿ ಏನಾದರೂ ಎಡಬಡಿಂಗಿ ಕೆಲಸ ಆದರೆ ಹಾಲೆಲ್ಲ ವೇಸ್ಟ್ ಆಗುತ್ತೆ ಅಂತ ನಾನು ಆವಾಗವಾಗ ಸ್ವಲ್ಪ ಈ ಥರ ಎಲ್ಲ ಟೀ ಮಾಡ್ಕೊಂಡು ಕುಡಿಯೋದು ಜಾಸ್ತಿ ಫ್ರೆಂಡ್ಸ್. ಯಾಕಂದರೆ ನನಗೆ ಹಸಿವು ಕಡಿಮೆ ಆಗೋದು. ಹಾಗಾಗಿ ನಾನು ಮಧ್ಯೆ ಮಧ್ಯೆ ಅಂದರೆ ಬೆಳಗ್ಗೆ ಮಧ್ಯಾಹ್ನ 2 ಸೇರಿಸಿ 1 ಟೈಮ್ ಊಟ ಮಾಡ್ತೀನಿ. ನಮ್ಮ ಮನೆಯವರು ಸ್ವಲ್ಪ ಬೇಗ ಡ್ಯೂಟಿಗೆ ಹೋದರೆ ಅವ್ರ ಜೊತೆ ಊಟ ಮಾಡ್ತೀನಿ. ಅವರು ಇನ್ನೂ ಬೇಗ ಡ್ಯೂಟಿಗೆ ಹೋದರೆ ನಾನು ಒಬ್ಬಳೇ ಊಟ ಹೋಗಲ್ಲ ಫ್ರೆಂಡ್ಸ್. ಹಾಗಾಗಿ ನನಗೆ ಇವತ್ತು ನೋಡಿ ಊಟ ಮುಗಿಸ್ಕೊಂಡೆ ಬೆಳಗ್ಗೆ ಒಂದು 11:30-12 ಗಂಟೆ ಸುಮಾರು ಊಟ ಮಾಡಿದ್ದೀನಿ. ಹಸಿವಂತರೂ ಇಲ್ಲ. ಮುಂದೆ ಏನು ಮಾಡ್ತೀನಿ ನೋಡ್ತಾ ಇರಿ. ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಪ್ಲೀಸ್ ನಿಮ್ಮ ಸಪೋರ್ಟ್ ಸಹಕಾರ ತುಂಬ ಬೇಕು ನನಗೆ. ನಿಮ್ಮ ಅಮೂಲ್ಯವಾದ ಸಮಯ ನನ್ನ ಚಾನಲ್ಗೆ ಕೊಡ್ತಾ ಇರೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು. ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೇ ಫ್ರೆಂಡ್ಸ್. ಯಾಕಂದರೆ ಒಂದೊಂದು ವ್ಯೂ ಕೂಡ ಒಂದೊಂದು ಅನುಭವ ಹೇಳುತ್ತೆ. ಯಾಕಂದರೆ ಒಂದೊಂದು ವ್ಯೂ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದ್ದರಿಂದ, ಹಾಗಾಗಿ ನಾನು ಎಷ್ಟು ನಿಮಗೆ ಹೃತ್ಪೂರ್ವಕ ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೇ. ಅಲ್ಲಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಟೈಮ್ ಎಷ್ಟಾಗಿತ್ತು ನೋಡೋಣ. ಬಟ್ಟೆ ಮಡಿಸ್ಬೇಕಿನ್ನು 3 ಗಂಟೆ 15 ನಿಮಿಷ ಆಯಿತು. ಸ್ವಲ್ಪ ಊಟ ಲೇಟಾಗಿ ಮಾಡಿದ ಕಾರಣ ಹಶ್ವೇನಾಗಿಲ್ಲ. ಒಂದು ಸ್ವಲ್ಪ ಹಾಲು ಬಿಸಿ ಆದ ನಂತರ ಒಂದು ಸ್ವಲ್ಪ ಲೈಟಾಗಿ ಟೀ ಮಾಡ್ಕೊಂಡು ಕುಡಿದ್ರೆ ಆಗೋಗುತ್ತೆ. ಇನ್ನು ನೋಡಿ ಇಷ್ಟೆಲ್ಲ ಬಟ್ಟೆ ಇದೆ, ಸ್ಕೂಲ್ ಬಟ್ಟೆ ಮತ್ತು ಇವತ್ತಿನ ಬಟ್ಟೆ. ಅವೆಲ್ಲ ಫೋಲ್ಡ್ ಮಾಡಿ ಇಡಬೇಕು. ಸ್ವಲ್ಪ ಹಾಲು ಬಿಸಿ ಆದ ನಂತರ ಕುತ್ಕೊಂಡು ನೀಟಾಗಿ ಮಾಡಬಹುದು ಅಂತ ನೋಡೋಣ. ಮೂರುವರೆ ಆಯಿತು ಫ್ರೆಂಡ್ಸ್ ಟೈಮು. ಅಶ್ವಂತರು ಆಗಿಲ್ಲ, ಅದ್ರ ಸ್ವಲ್ಪ ಟೀ ಮಾಡ್ಕೊಂಡಿದ್ದೀನಿ. ಬಟ್ಟೆ ಮಾಡಿಸ್ಬೇಕು. ರೆಡಿ ಫ್ರೆಂಡ್ಸ್. ನಾನು ಮನೇಲಿ ಸ್ವಲ್ಪ ಜಾಸ್ತಿ ಎನರ್ಜಿಟಿಕ್ ಆಗಿ ಕೆಲಸ ಮಾಡೋಣ. ಯಾಕಂದರೆ ನನ್ನ ಮನೆಯಲ್ಲಿ ಎಲ್ಲರೂ ಇದ್ದರೆ ಊಟ ಹೋಗುತ್ತೆ. ಈ ಥರ ಒಬ್ಬಳೇ ಇದ್ದರೆ ಊಟ ಕಡಿಮೆ ಫ್ರೆಂಡ್ಸ್. ಕಡಿಮೆ ಅಂದರೂ ಕೂಡ 2 ಟೈಮ್ ಊಟ ಮಾಡೋದು, ಒಂದೇ ಟೈಮಲ್ಲಿ ಊಟ ಮಾಡಿಬಿಟ್ಟು ಬೆಳಗ್ಗೆಯಲ್ಲಿ ಮಧ್ಯಾಹ್ನ ಅನ್ನಂಗೆ. ಅದ್ರ ಸಲುವಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋದು ಜಾಸ್ತಿ. ಮನೆಯಲ್ಲಿ ಬೇಯಿಸ್ಕೋಬೇಕು ಅಂದರೆ ಮೇನ್ ರೀಸನ್ ಕಾರಣ ಇದು ಒಂದೇ. ಮತ್ತು ಯಾವುದ್ರ ಸಲುವಾಗಿ ನಾನು ಬೇಯಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಯಾಕಂದರೆ ನೀಟಾಗಿ ಅಷ್ಟೊಂದು ಕರೆಕ್ಟಾಗಿ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಯಾವುದು ಕೂಡ ತಪ್ಪು ಮಾಡಲಾರ್ದೆ. ಯಾಕಂದರೆ ಒಬ್ಬೊಬ್ರು ಇರ್ತಾರಲ್ವ ಫ್ರೆಂಡ್ಸ್, ಏನು ಮಾಡಿದ್ರು ಕೂಡ ಅವ್ರಿಗೆ ಇಷ್ಟ ಆಗಲ್ಲ. ನನಗೆ ಹಂಗಿಲ್ಲ ಫ್ರೆಂಡ್ಸ್. ಎಲ್ಲ ಕೆಲಸ ನೀಟಾಗಿ ಮಾಡ್ತೀನಿ. ಅಂದರೆ ಸ್ವಲ್ಪ ಊಟದ ವಿಷಯಕ್ಕೆ ಸ್ವಲ್ಪ ಬೇಯಿಸ್ಕೊಳ್ಳೋದು ಜಾಸ್ತಿ ನಾನು. ಹಾಗಾಗಿ ಮಧ್ಯಾಹ್ನ ಅವ್ರು ನಮ್ಮ ಮನೆಯವ್ರು ಏನಾದ್ರು ಬರಲಿಕ್ಕಂದ್ರೆ ಊಟಕ್ಕೆ ಮಧ್ಯಾಹ್ನ ಈ ಥರ ಎಲ್ಲ ಹೋಗಿಬಿಡುತ್ತೆ ಫ್ರೆಂಡ್ಸ್. ಅದ್ರ ಸಲುವಾಗಿ ಓಕೆ ಪರವಾಗಿಲ್ಲ ಬಿಡಿ, ನಂದು ಡೈಲಿ ರೂಟೀನ್ ಅದೇ. ಅವ್ರ ಮನೇಲಿದ್ದರೆ 3 ಹೊತ್ತು ಚೆನ್ನಾಗಿ ಊಟ ಮಾಡ್ತೀನಿ. ಆದರೂ ನನ್ನ ಆರೋಗ್ಯ ನಾನು ನೋಡ್ಕೊಳ್ತೇನೆ ಫ್ರೆಂಡ್ಸ್. ಯಾವ ಟೈಮಲ್ಲಿ ಯಾವ ಥರ ಮ್ಯಾನೇಜ್ ಮಾಡಬೇಕು ಮಾಡ್ತೀನಿ. ಹಾಗೆ ಈಗ ಬಟ್ಟೆ ಸ್ವಲ್ಪ ಜಾಸ್ತಿ ಇರೋದರಿಂದ ಬಟ್ಟೆ ಮಡಿಸ್ತಾ ಇದ್ದೀನಿ. ಇಲ್ಲಾಂದರೆ
ಸಂಜೆ ಬರ್ತಾರೆ ನೋಡಿ, ನನಗೆ ಬಟ್ಟೆ ಮಾಡಿಸ್ತಾ ಇರಬೇಕು, ಅವ್ರ ಬುಕ್ಸ್ ಎಲ್ಲ ಹರಡ್ಕೊಂಡು ಕುಂತಿರಬೇಕು, ಅವ್ರಿಗೆ ನಾನು ಇರಿಟೇಟ್ ಆಗಬಾರ್ದು, ಅವ್ರು ನನಗೆ ಇರಿಟೇಟ್ ಮಾಡಬಾರ್ದು ಅಂತ. ಅದಕ್ಕೆ ನನ್ನ ಕೆಲಸ ಏನಿರುತ್ತೆ ನೋಡಿ, ಮಕ್ಕಳು ಬರೋಷ್ಟರೊಳಗೆ ನಾನು ಎಲ್ಲ ಫಿನಿಷ್ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ಸ್ವಲ್ಪ ಅವರ ಓದಿನ ಕಡೆ ಕೂಡ ಗಮನ ಕೊಟ್ಟಂಗೆ ಆಗುತ್ತೆ ಅಂತ. ನನ್ನ ಡೈಲಿ ರೂಟೀನ್ ಈ ಥರ ಹೋಗುತ್ತೆ ನೋಡಿ ಫ್ರೆಂಡ್ಸ್. ಏನಿಲ್ಲಾರ್ದು ಒಂದು ಏನಾರ ಕೆಲಸ ಹುಡುಕ್ತಾ ಮಾಡ್ತಾ ಹೋಗ್ತೀನಿ. ಹಾಗೆ ಇನ್ನೂ ಇದೆ ಫ್ರೆಂಡ್ಸ್, ಕೆಲಸ ಮಾಡಿದರೆ ಇನ್ನೂ ಇದೆ ಸ್ವಲ್ಪ. ಇವತ್ತಿಗೆ ಇಲ್ಲಿಗೆ ಟಯರ್ಡ್ ಆದೆ. ಮತ್ತು ಸಂಜೆ ಅವರು ಟಿಫನ್ ಮತ್ತು ಅವ್ರು ಸ್ವಲ್ಪ ಏನಾದ್ರು ಕೇಳಿದರೆ ಮಾಡಿಕೊಡೋದು, ಇಲ್ಲಾಂದರೆ ಮತ್ತು ಸಂಜೆ ಅಡುಗೆ ಈ ಥರ ಎಲ್ಲ ಇರುತ್ತಲ್ವ ಫ್ರೆಂಡ್ಸ್. ಅದ್ರ ಸಲುವಾಗಿ ಇವಾಗ ಸ್ವಲ್ಪ ಹೆವಿನೇ ಆಯಿತು, ಯಾಕಂದರೆ ಬೆಳ್ಳುಳ್ಳಿ ಸುಲಿಯೋದು ಸ್ವಲ್ಪ ಲೇಟ್ ಆಯಿತು. ಅದ್ರ ಸಲುವಾಗಿ ಮತ್ತು ಬಟ್ಟೆ ಕೂಡ ಸ್ವಲ್ಪ ಜಾಸ್ತಿ ಇದು, ಡೈಲಿ ವೇರ್ ಮತ್ತು ಸ್ಕೂಲ್ ಯೂನಿಫಾರ್ಮು. ಅದ್ರ ಸಲುವಾಗಿ ಸ್ವಲ್ಪ ಟಯರ್ಡ್ ಅದೇ. ಇಲ್ಲಿ ಮತ್ತೆ ನೆಕ್ಸ್ಟ್ ಕೆಲಸ ಮತ್ತೆ ನನ್ನ ಚಿಕ್ಕ ಮಗಳು ಅದೇ ಹೇಳ್ತಾಳೆ, ಎಷ್ಟು ಹುಡುಕಿ ಕೆಲಸ ಮಾಡ್ತೀರಾ ನೀವು ಅಂತ. ನಾವು ಹೆಣ್ಮಕ್ಳು ಎಷ್ಟು ಹುಡುಕಿ ಅದು ಕೆದಕಿ ಕೆಲಸ ಮಾಡಿದ್ರು ಕೂಡ ಎಲ್ಲರೂ ಒಂದು ಮಿಸ್ಟೇಕ್ ಕಾಣಿಸುತ್ತೆ ಮನೆಯವರಿಗೆ. ಅದ್ರ ಸಲುವಾಗಿ ನೋಡಿಕೊಂಡು ಕಣ್ಣಿಗೆ ಯಾವ ಕೆಲಸ ಕಾಣುತ್ತೆ ನೋಡಿ ಅದು ಫಟಾಫಟ್ ಅಂತ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್, ನಾಳೆಯಿಂದ ಶುರು ಮಾಡ್ತೀನಿ. ಯಾಕಂದರೆ ಒಂದು ಮಂತ್ ಮೇಲೆ ಆಯಿತು ಫ್ರೆಂಡ್ಸ್, ಇದು ಸ್ವಲ್ಪ ಡಸ್ಟ್ ಎಲ್ಲ ಹೋಗಿಲ್ಲ. ಅದ್ರ ಸಲುವಾಗಿ ಸ್ವಲ್ಪ ಡಸ್ಟ್ ಎಲ್ಲ ತೆಗಿಬೇಕು, ಮನೆಯಿಂದ ಆಚೆ ಹಾಕ್ಬೇಕು. ಅದರ ಸಲುವಾಗಿ ಸ್ವಲ್ಪ ಅದು ಕಂಫರ್ಟ್ ಎಲ್ಲ ಹಾಕಿದ್ನವಲ್ಲ, ತುಂಬ ಸುವಾಸನೆ ಇದೇನೋ ಜಾಸ್ಮಿನ್ ಫ್ಲೇವರ್ದು ಹಾಕಿದ್ದೀನಿ. ತುಂಬ ಇದಾಗ್ತಾಯಿದೆ, ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ. ಹಾಗೆ ಮತ್ತು ಮನೆ ಕ್ಲೀನ್ ಮಾಡಬೇಕು, ಒಂದಿನ ಕಿಚನ್ ಕ್ಲೀನ್ ಮಾಡಬೇಕು. ಅದೇ ಒಂದಿನ ಎಲ್ಲ ದಿನಾನು ಕ್ಲೀನಿಂಗ್ ಡಿಪಾರ್ಟ್ಮೆಂಟೇ ಇರುತ್ತೆ. ಹಾಗಾಗಿ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗೋಗಿ ಬಂತು ಫ್ರೆಂಡ್ಸ್. ಇನ್ನೊಂದು 2-3 ನಿಮಿಷ ಇದೆ, ಫುಲ್ ನೋಡಿಬಿಡಿ. ಇಲ್ಲಿ ತನಕ ನೋಡಿರ್ತೀರ ಅಂತ ಫುಲ್ ನೋಡಿಬಿಡಿ. ಹಾಗೆ ಯಾರಿಗೆಲ್ಲ ನನ್ನ ರೂಟೀನ್ ಯಾವ ಥರ ಅನಿಸಿತ್ತು, ಹಾಗೆ ನಾನು ಮಾಡುವಂತಹ ಡೈಲಿ ಬ್ಲಾಗ್ ಯಾವ ಥರ ಬರುತ್ತೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಅಮೂಲ್ಯವಾದ ಸಮಯ ನನ್ನ ಚಾನಲ್ಗೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ನಿಮ್ಮ ಪ್ರೀತಿಯ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಬರುವಂಥ ವೀಡಿಯೋಸ್ಗೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ನಿಮ್ಮ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀನಿ. ಯಾರ್ದು ಚಾನಲ್ ಇದೆ ನೋಡಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಯಾರು ಚಾನಲ್ ಇಲ್ವಾ ನೋಡಿ ಅವ್ರಿಗೆ ಹೃತ್ಪೂರ್ವಕ ನನ್ನ ಫ್ಯಾಮಿಲಿ ವತಿಯಿಂದ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ. ಈಗ ನೋಡಿ 1 by 1 ಎಲ್ಲ ಫೋಲ್ಡ್ ಆಯಿತು. ಈಗ ಮೇಲಿಟ್ಟು ಬರಬೇಕು ಫ್ರೆಂಡ್ಸ್, ಅವು ಎಲ್ಲಿ ಬೇಕಲ್ಲೇ. ಅವತ್ತು ನೋಡಿ ಸ್ಕೂಲ್ ಏನಂತೀರಾ ಸಾಕ್ಸ್ ಕೂಡ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಅವು ನನಗೆ ಗೊತ್ತಾಗಲ್ಲ ಫ್ರೆಂಡ್ಸ್, ಅಂದರೆ ಅದಕ್ಕೆ ಮಾರ್ಕ್ ಮಾಡಿದ್ದೀನಿ. ಇಬ್ಬರು ಹೆಣ್ಮಕ್ಳು ಸೇಮ್ ಇದೆ, ಮಗನು ಸ್ವಲ್ಪ ಚೇಂಜಸ್ ಇದ್ದಾವೆ. ಇಬ್ಬರು ಅವ್ರಿಗೆ ಸ್ವಲ್ಪ ದಾರ ತೊಗೊಂಡು ಎಲ್ಲ ಸ್ಟಿಚ್ ಮಾಡಿದ್ದೀನಿ. ಒಂದೊಂದು ಸ್ಪೆಲ್ಲಿಂಗ್ ಏನಂತೀರ ರೈಟ್ ಮತ್ತು ಲೆಫ್ಟ್ ಅನ್ನೋದು ಹಾಕಿದ್ದೀನಿ. ಅದ್ರ ಪ್ರಕಾರ ಅವರು ನೋಡ್ಕೊಂಡು ಹಾಕ್ಕೊತಾರೆ. ನನ್ನ 3 ಮಕ್ಕಳ ರೂಟೀನ್ ಮತ್ತು ನನ್ನ ಮನೆ ಕೆಲಸ ಈ ಥರ ಇರುತ್ತೆ ನೋಡಿ. ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4:15 ತನಕ. ಹಾಗೆ ಸೆಂಟ್ರಲ್ಗೆ ಈ ಥರ ಕೆಲಸ ಬರ್ತವೆ. ಇಲ್ಲಾಂದರೆ ಯಾವ್ದಾದ್ರು ಒಂದು ಎಲ್ಲಿಗಾರು ಹೋಗೋದು ಬರುತ್ತೆ, ಏನಾದರೂ ಒಂದು ಮಾಡ್ತೀನಿ. ಹೋಟೆಲ್ ಕೂಡಲ್ಲ ಫ್ರೆಂಡ್ಸ್, ಮಾಡ್ತಾನೇ ಇರ್ತೀನಿ, ಕೆಲಸ ಮಾಡ್ತಾನೇ ಇರ್ತೀನಿ. ಕುಂತ್ರೆ ಒಂದು 5-10 ನಿಮಿಷ ಇದು ಎಡಿಟಿಂಗ್ ಹೋಗುತ್ತೆ ನಂದು. 5 ನಿಮಿಷ ಅಲ್ಲ ಫ್ರೆಂಡ್ಸ್, 2-3 ತಾಸು ಬೇಕು ಎಡಿಟಿಂಗ್ ಮಾಡೋಕ್ಕೆ. ನಾನು ಎಲ್ಲಿ ಕುಂತು ವಾಯ್ಸ್ ರೆಕಾರ್ಡ್ ಕೊಡ್ತೀನಿ ಮತ್ತು ಯಾವ ಥರ ಎಲ್ಲ ವೀಡಿಯೋ ಶೂಟ್ ಮಾಡ್ತೀನಿ ಅದನ್ನು ಕೂಡ ಒಂದಿನ ವೀಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗೆ ಇಲ್ಲಿಗೆ ಇನ್ನೊಂದು ನಿಮಿಷ ಉಳಿತು ಫ್ರೆಂಡ್ಸ್, ವೀಡಿಯೋನ ಬಾಕಿ ಇದೆ, ನೋಡ್ತಾ ಹೋಗಿ. ಹಾಗೆ ಮುಂದೆ ಯಾವ ವ್ಲಾಗ್ ಬರುತ್ತೆ ಅನ್ನೋದು ಕಾಯ್ತಾ ಇರಿ. ಮುಂದಿನ ವ್ಲಾಗ್ ಕೂಡ ಹಾಕ್ತೇನೆ ಆದಷ್ಟು ಬೇಗ. ಇವತ್ತಿಗೆ 4 ದಿನ ಆಯಿತು ಫ್ರೆಂಡ್ಸ್ ವೀಡಿಯೋನ ಹಾಕಿಲ್ಲ. ಇವತ್ತು ಹಾಕ್ತಾಯಿದ್ದೀನಿ. 2-3 ದಿನ ಸ್ವಲ್ಪ ಬ್ಯುಸಿ ಇದ್ದೆ. ಶೂಟ್ ಮಾಡಿಟ್ಟಿರ್ತೀನಿ ಫ್ರೆಂಡ್ಸ್. ನನಗೆ ಇವತ್ತು ಶೂಟ್ ಮಾಡಿದ್ದು ನಾಳೆ ಹಾಕ್ಕೊಡ್ಬೇಕು. ಒಂದೊಂದು ಸಲ ಏನಾಗುತ್ತೆ, ಶೂಟ್ ಮಾಡಿ ಒಂದು 2-3 ದಿನ ಆದರೆ ಆ ವೀಡಿಯೋನ ಹಾಕಲ್ಲ, ಯಾಕಂದರೆ ತುಂಬ ಹಳೆ ವೀಡಿಯೋ ಆಗಿಬಿಡುತ್ತೆ. ಅದಕ್ಕೆ ಟೈಮ್ ನೋಡಿ 3:45 ಗಂಟೆ ಆಗೋಗಿ ಬಂತು. ಮಕ್ಕಳು ಇನ್ನೊಂದು 20 ನಿಮಿಷದಲ್ಲಿ ಬರ್ತಾರೆ. ಅವ್ರು ಬರೋಷ್ಟರೊಳಗೆ ನನ್ನ ಕೆಲಸ ಎಲ್ಲ ಫಿನಿಷ್ ಮಾಡ್ಕೊಂಡು ಇಟ್ಬಿಟ್ರೆ ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಟಂಗೆ ಆಗುತ್ತೆ ಅನ್ನೋದು. ಓಕೆ ಬಾಯ್ ಫ್ರೆಂಡ್ಸ್.
ಇಲ್ಕಲ್ ಸೀರೆ ವಿಡಿಯೋ ಯಾರೆಲ್ಲ ನೋಡಿಲ್ವಲ್ಲ ಪ್ಲೀಸ್ ಇಲ್ಕಲ್ ಸೀರೆ ವಿಡಿಯೋ ನೋಡಿ ಫುಲ್ ವಿಡಿಯೋ ವಾಚ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿರಿ, ಆರೋಗ್ಯದ ಕಡೆ ಗಮನ ಕೊಡಿ. ಟೇಕ್ ಕೇರ್, ಐ ಲವ್ ಯು. ಇಂತಿನ ನಿಮ್ಮ ಇನ್ನ ಬ್ಲಾಗ್ಸ್ ರುಕ್ಸಾನಾ SND ಚಾನಲ್ ವತಿಯಿಂದ.